ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತಿಮ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದಾವಣಗೆರೆಯ ಆನೆಕೊಂಡದ ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಭತ್ತದ ಚೀಲಗಳನ್ನು ಮಿಲ್ನ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಮಿಲ್ ಆವರಣದಲ್ಲಿ ಚೇರ್ ಹಾಕೋದಕ್ಕೆ ಭತ್ತದ ಚೀಲಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಮಿಲ್ ಆವರಣದಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಮಹಿಳೆಯರು. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಜನರಿಗೆ ಪ್ರವೇಶವನ್ನ ನೀಡಲಾಗುತ್ತೆ. ದೂರದಲ್ಲೇ ನಿಂತು ಅಂತ್ಯ ಸಂಸ್ಕಾರವನ್ನ ನೋಡೋದಕ್ಕೆ ಎಲ್ಇಡಿ ವಾಲ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಶಾಮನೂರು ಅವರ ಪತ್ನಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪತ್ನಿ ಪಾರ್ವತಮ್ಮರ ಸಮಾಧಿ ಪಕ್ಕದಲ್ಲೇ ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ 6:20 ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ನವೀನ್ ಪುರದಾಳ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಸ್ಥಳದಿಂದ ಬನ್ನಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಮುಖ್ಯವಾಗಿ ದಾವಣಗೆರೆ ಆನೆಕೊಂಡ ಬಳಿರುವಂಥ ಏನು ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ಸಿದ್ಧತೆಗಳು ಈಗಾಗಲೇ ನಡೀತಾ ಇರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಒಂದು ಕಡೆ ಏನು ಶಾಮನೂರು ಶಿವಶಂಕರಪ್ಪರು ನಿನ್ನೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ನಿಧನರಾದರು. ಆ ನಂತರದಲ್ಲಿ ಈಗಾಗಲೇ ದಾವಣಗೆರೆಗೆ ಅವರ ಪಾರ್ಥಿವ ಶರೀರ ಕೂಡ ಬಂದಿರುವಂಥದ್ದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಕೈಂಕರ್ಯಗಳು ನಡೀತಾ ಇರುವಂಥ ಮುಖ್ಯವಾಗಿ ಮನೆ ಹತ್ರನೂ ಕೂಡ ಒಂದಷ್ಟು ಜನರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ನಂತರ ಮನೆಯ ಒಳಭಾಗದಲ್ಲಿ ಕೂಡ ಒಂದಷ್ಟು ಕುಟುಂಬಸ್ಥರು ಪೂಜಾ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಹೈಸ್ಕೂಲು ಮೈದಾನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಕೂಡ ದರ್ಶನವನ್ನು ಪಡಿತಾ ಇರುವಂಥದ್ದು. ಮುಖ್ಯವಾಗಿ ಇವತ್ತು ಸಂಜೆ 4 ಗಂಟೆ ನಂತರದಲ್ಲಿ ಶಾಮನೂರು ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಲ್ಲೇಶ್ವರ ಮಿಲ್ನ ಆವರಣದ ಒಳಭಾಗದಲ್ಲಿ ಈ ಹಿಂದೆ ಅಂದರೆ ಅವರ ಪೂರ್ವಜರು ಮತ್ತು ಅವರ ಪತ್ನಿ ಪಾರ್ವತಮ್ಮನವರು ಸೇರಿದಂತೆ ಎಲ್ಲರ ಸಮಾಧಿ ಸ್ಥಳ ಇತ್ತು. ಆ ಒಂದು ಸ್ಥಳದ ಭಾಗದಲ್ಲಿ ಈಗಾಗಲೇ ಗುಂಡಿಯನ್ನು ತೆಗೆದು ಈಗಾಗಲೇ ಒಂದಷ್ಟು ಸಮತಟ್ಟು ಮಾಡೋ ಕೆಲಸವನ್ನು ಅಲ್ಲಿನ ಆಪ್ತರು ಮತ್ತು ಕಾರ್ಮಿಕರು ಕೂಡ ಮಾಡಿರುವಂಥದ್ದು. ಮುಖ್ಯವಾಗಿ ಕಲ್ಲೇಶ್ವರ ಮಿಲ್ನ ಆವರಣದ ಒಳಭಾಗದಲ್ಲಿ ಈಗ ಸಾರ್ವಜನಿಕರ ದರ್ಶನ ಮುಗಿದ ನಂತರದಲ್ಲಿ ಕಲ್ಲೇಶ್ವರ ಮಿಲ್ನ ಒಳಭಾಗದಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅಲ್ಲಿ ಒಂದಷ್ಟು ಸೀಮಿತ ಸಂಖ್ಯೆಯಲ್ಲಿ ಅಂದರೆ ಜಿಲ್ಲಾಡಳಿತ ಮತ್ತು ರಾಜಕೀಯ ನೇತಾರರಿರ್ಬೋದು, ಜೊತೆಗೆ ಒಂದು ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಜನರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ ನೀವು ಕೂಡ ಗಮನಿಸ್ಬೋದು, ಏನು ಕಾಂಪೌಂಡ್ ಇತ್ತು ನಿನ್ನೆ ರಾತ್ರಿ ಅಂದರೆ ಒಂದಷ್ಟು ಆ ಸಮಾಧಿ ಸ್ಥಳಗಳು ಏನಿದ್ದಾವೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಇಲ್ಲಿ ಕಾಂಪೌಂಡ್ ಕೂಡ ಇತ್ತು. ಮಿಲ್ನ ಆವರಣ ಭಾಗದಲ್ಲಿ ಒಂದು ಕಾಂಪೌಂಡ್ ಇತ್ತು. ಆ ಕಾಂಪೌಂಡ್ ಇದ್ದಿದ್ದರೆ ಒಂದಷ್ಟು ಕಿರಿಕಿರಿ ಉಂಟಾಗುತ್ತಾನೆ ಕಾರಣಕ್ಕಾಗಿ ತಡರಾತ್ರಿಯಿಂದ ಆ ಕಾಂಪೌಂಡನ್ನು ಕೂಡ ಒಡೆದು ತೆಗೆದಿರುವಂಥದ್ದು. ಜೊತೆಗೆ ಮುಖ್ಯವಾಗಿ ಈ ಮಿಲ್ನ ಒಳಭಾಗದಲ್ಲಿ ಸಾಕಷ್ಟು ಭತ್ತದ ಚೀಲಗಳು ಕೂಡ ಇದ್ವು. ಹಾಗಾಗಿ ಅವುಗಳನ್ನು ಈಗಾಗಲೇ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸ್ಥಳಾಂತರ ಮಾಡೋ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ಈಗಾಗಲೇ ಕಲ್ಲೇಶ್ವರ ಮಿಲ್ನ ಒಳಭಾಗದಲ್ಲಿದ್ದಂಥ ಭತ್ತದ ಚೀಲಗಳನ್ನು ಈಗಾಗಲೇ ಬೇರೆಡೆಗೆ ಸ್ಥಳಾಂತರ ಲಾರಿಯ ಮೂಲಕ ಅಂದರೆ ಮಿಲ್ನ ಇನ್ನೊಂದು ಭಾಗಕ್ಕೆ ಸ್ಥಳಾಂತರ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಈಗಾಗಲೇ ಯಾರು ಗಣ್ಯರು ಮತ್ತು ಇನ್ನು ಕುಟುಂಬದವರಿದ್ದಾರೆ ಅವರಿಗೆ ಇಲ್ಲಿ ಒಂದು ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಭತ್ತದ ಮೂಟೆಗಳನ್ನು ಸ್ಥಳಾಂತರ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಪಕ್ಕದಲ್ಲಿ ಕೂಡ ಗಮನಿಸಬಹುದು ಈಗಾಗಲೇ ಇಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ಸ್ಥಳಾಂತರ ಮಾಡೋ ಕೆಲಸ ಈಗಾಗಲೇ ಆಗಿರುವಂಥದ್ದು. ಹಾಗಾಗಿ ಒಂದಷ್ಟು ಮಹಿಳಾ ಸಿಬ್ಬಂದಿಗಳು ಇಲ್ಲಿ ಈಗಾಗಲೇ ಕ್ಲೀನ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀರು ಹಾಕಿ ವಾಶ್ ಮಾಡೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಂಜೆ 4 ಗಂಟೆ ವೇಳೆಗೆ ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರ ಒಳಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಇಲ್ಲಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅಂತಿಮ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಜಾಗ ಕಲ್ಲೇಶ್ವರ ಮಿಲ್ನ ಆವರಣದ ಒಳಭಾಗದಲ್ಲಿ ಒಂದಷ್ಟು ಲಿಮಿಟೆಡ್ ಸ್ಪೇಸ್ ಇರುವಂಥದ್ದು. ಅಂದರೆ ಹಾಗಾಗಿ ಇಲ್ಲಿ ಬರುವಂಥ ಯಾರು ಚೇರ್ ಹಾಕಿ ಕೂತ್ಕೊಳ್ತಾರೆ ಅವರಿಗೆ ಎಲ್ಇಡಿ ವಾಲ್ನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ಈಗಾಗಲೇ ಈ ಒಂದು ಮಠದ ಆವರಣ ಕಲ್ಲೇಶ್ವರ ಮಿಲ್ನ ಆವರಣದಲ್ಲಿ ಈಗಾಗಲೇ ಹಲವು ಕಡೆಯಲ್ಲಿ ಈಗಾಗಲೇ ಎಲ್ಇಡಿ ವಾಲ್ಗಳನ್ನು ಕೂಡ ಹಾಕ್ತಾ ಇರುವಂಥದ್ದು. ಅದೇ ಮಾದರಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋ ಕಾರಣಕ್ಕೆ ಮಿಲ್ನ ಹೊರಭಾಗದಲ್ಲೂ ಕೂಡ ಎಲ್ಲೆಲ್ಲಿ ಈಗಾಗಲೇ ಜಾಗಗಳಿದೆ ಅಲ್ಲೆಲ್ಲ ಕೂಡ ಈ ಒಂದು ಎಲ್ಇಡಿ ವಾಲ್ಗಳನ್ನು ಕೂಡ ಹಾಕ್ತಾ ಇರುವಂಥದ್ದು. ಆ ಮೂಲಕ ಶಾಮನೂರ ಅಂತ್ಯ ಸಂಸ್ಕಾರಕ್ಕೆ ಇಲ್ಲಿ ಕುಟುಂಬದವರು ಮತ್ತು ಅತ್ಯಾಪ್ತರು ಮಾತ್ರ ಬಂದರೆ ಹೊರಗಿನಲ್ಲೂ ಕೂಡ ಈ ಒಂದು ಅಂತ್ಯ ಸಂಸ್ಕಾರವನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಅವರ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.